ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾವು ಕರಾವಳಿ ಉತ್ಸವಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ವಿಡಿಯೋ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡುವ ಅಂತ. ನಾವಿಲ್ಲಿಗೆ ರೀಚ್ ಆಗುವಾಗ ಒಂದು 5 ಗಂಟೆ ಆಗಿದೆ. ಲಾಸ್ಟ್ ಮಂತ್ ಉಂಟಲ್ಲ ಬಂಟ್ವಾಳ ಉತ್ಸವಕ್ಕೆ ಹೋದದ್ದು, ಇವತ್ತು ಇಲ್ಲಿಗೆ ಕರಾವಳಿ ಉತ್ಸವಕ್ಕೆ ಹೋಗ್ತಾ ಇರೋದು. ಓಕೆ, ಇನ್ನು ಒಳಗೆ ಹೋಗಿ ಎಂತೆಲ್ಲ ಉಂಟು ಅಂತ ನೋಡುವ. ವೆಹಿಕಲ್ ಪಾರ್ಕ್ ಮಾಡ್ಲಿಕ್ಕೆ ಉಂಟಲ್ಲ, ಒಳಗೆ ಜಾಗವಿರ್ಲಿಲ್ಲ, ಅಂದ್ರೆ ಫುಲ್ ಆಗಿತ್ತು. ಒಮ್ಮೆ ಜಸ್ಟ್ ನಿಮಗೆ ತೋರಿಸ್ತೇನೆ ಎಷ್ಟು ವೆಹಿಕಲ್ಸ್ ಎಲ್ಲ ಉಂಟು ಇಲ್ಲಿ ಅಂತ. ಇಲ್ಲಿ ಒಳಗೆ ಹೋಗ್ಲಿಕ್ಕೆ ಪೇ ಎಲ್ಲ ಮಾಡಿ ಆಯ್ತು. ಓಕೆ, ಇನ್ನು ಬೇಗ ಬೇಗ ಒಳಗೆ ಹೋಗುವ. ನಾವು ಹೋದ ಟೈಮಿಗೆ ಉಂಟಲ್ಲ ಅಷ್ಟು ಜನ ಎಂತ ಕಾಣ್ತಾ ಇರ್ಲಿಲ್ಲ. ಮತ್ತೆ ಮತ್ತೆ ಆಗುವಾಗ ಜನ ಬರ್ಲಿಕ್ಕೆಲ್ಲ ಶುರುವಾದ್ದು. ಯಾರೆಲ್ಲ ಕರಾವಳಿ ಉತ್ಸವಕ್ಕೆ ಹೋಗಿದ್ದೀರಿ? ಈಗ ಲೈಟಿಂಗ್ಸ್ ಎಲ್ಲ ಎಂತ ಹಾಕಿರ್ಲಿಲ್ಲ. ಮೇ ಬಿ ನೈಟ್ ಆಗುವಾಗ ತುಂಬಾ ಚಂದ ಕಾಣ್ಬಹುದು ಲೈಟಿಂಗ್ಸ್ ಅಲ್ಲಿ. ಜಾಯಿಂಟ್ ವೀಲ್ ಮತ್ತೆ ಕೊಲಂಬಸ್ ನೋಡಿ, ಅಲ್ಲಿ ಒಂದು ಕಾಣ್ತಾ ಉಂಟಲ್ವಾ, ಅದೆಲ್ಲ ಉಂಟು. ಬ್ರೇಕ್ ಡ್ಯಾನ್ಸ್ ಉಂಟು, ಮತ್ತೆ ಸಣ್ಣ ಸಣ್ಣ ಮಕ್ಕಳಿಗೆ ಆಗುವಂತದ್ದು ಕುದುರೆಯಲ್ಲಿ ಕೂರುದು ಅದೆಲ್ಲ ಉಂಟು. ಮತ್ತೆ ಉಂಟಲ್ಲ ತುಂಬಾ ಕಡೆ ಸ್ಟಾಲ್ ಗಳೆಲ್ಲ ಉಂಟಾಯ್ತಾ, ತಿನ್ಲಿಕ್ಕೆ ಆಗುವಂತದ್ದು. ತಿನ್ಲಿಕ್ಕೆಲ್ಲ ಎಂತ ಕಮ್ಮಿ ಇಲ್ಲ. ಇದುಂಟಲ್ಲ ಆರ್ಟಿಫಿಷಿಯಲ್ ವಾಟರ್ ಫಾಲ್ಸ್, ಇದನ್ನ ನೋಡ್ಲಿಕ್ಕೆ ಉಂಟಲ್ಲ 60 ರುಪೀಸ್ ಪೇ ಮಾಡ್ಬೇಕು. ನನಗಿದು ಅಷ್ಟು ವರ್ತ್ ಅಂತ ಅನ್ನಿಸ್ಲಿಲ್ಲ. ಅಂದ್ರೆ ತುಂಬಾ ಹೊತ್ತು ಅಂತ ನಿಲ್ಲಿಕ್ಕೆ ಆಗುದಿಲ್ಲ, ಒಂದು 10 ಮಿನಿಟ್ಸ್ ನಿಲ್ಬಹುದು ಅಷ್ಟೇ. ಅಂದ್ರೆ ಎಂತ ಗೊತ್ತುಂಟ, ನಾವೀಗ ಹೊರಗೆ ನಿಂತು ನೋಡುವಾಗ ಆಗ್ತದೆ ಒಳಗೆ ಏನಾದ್ರು ಬೇರೆ ಎಲ್ಲ ಇರ್ಬೋದು ಅಂತ. ಒಳಗೆ ಬಂದು ನೋಡಿದಾಗ್ಲೇ ಗೊತ್ತಾಗುದು ಎಂತ ಇಲ್ಲ, ಬರೀ ಇಷ್ಟೇ ಇರುದು ಅಂತ. ಇದ್ರ ಒಳಗೆ ಬಂದದಕ್ಕೆ ಒಂದು 10 ನಿಮಿಷ ಆದ್ರೆ ಇದ್ದು ಹೊರಗೆ ಬಂದದ್ದು. ಮಕ್ಕಳಿಗೆಲ್ಲ ಆದ್ರೆ ಈ ಪ್ಲೇಸ್ ಇಷ್ಟ ಆಗ್ಬೋದು. ಮತ್ತೆ ಇಲ್ಲಿ ಸಭಾ ಕಾರ್ಯಕ್ರಮಕ್ಕೆ ರೆಡಿ ಮಾಡ್ತಾ ಇದ್ರು. ಲೈಟಿಂಗ್ಸ್ ಎಲ್ಲ ನೋಡಿ ಹೇಗೆ ಕಾಣ್ತಾ ಉಂಟು ಅಂತ. ಇದನ್ನ ಸಹ ಆನ್ ಮಾಡ್ಬೇಕಷ್ಟೇ. ಈ ಒಂದು ಲೈನ್ ಅಲ್ಲಿ ಉಂಟಲ್ಲ ಫುಲ್ ಮಸಾಲ ಪುರಿ, ಪಾನಿಪುರಿ, ದಹಿ ಪುರಿ, ಬೇಲ್ಪುರಿ ಎಲ್ಲ. ಇನ್ನು ಬೇರೆ ನೋಡ್ಲಿಕ್ಕೆ ಹೋಗುವ. ಈಚೆ ಲೈನ್ ಅಲ್ಲಿ ಫುಲ್ಲು ಗೇಮ್ಸ್ ಆಗುವಂತದ್ದು ಇಟ್ಟಿದ್ದಾರೆ. ಈಗೀಗ ಜನ ಬರ್ಲಿಕ್ಕೆ ಶುರು ಮಾಡಿದ್ರು. ಇನ್ನು ಇಲ್ಲಿ ಇದ್ರ ಒಳಗೆ ಹೋಗುದಾದ್ರೆ ಇಲ್ಲಿ ಫರ್ನಿಚರ್ ಐಟಮ್ಸ್ ಎಲ್ಲ ಉಂಟು. ಇಲ್ಲಿ ಬೆಡ್ಶೀಟ್ ಕವರ್ ಮತ್ತೆ ಕರ್ಟನ್ಸ್, ಡೋರ್ ಮ್ಯಾಟ್ ಎಲ್ಲ ಉಂಟು. ಇಲ್ಲಿ ಮಹಿಳೆಯರಿಗಾಗುವಂತಹ ಫ್ಯಾನ್ಸಿ ಐಟಮ್ಸ್. ಇಲ್ಲಿ ನೋಡಿ ಡ್ರೈ ನಟ್ಸ್ ಎಲ್ಲ ಎಷ್ಟು ಉಂಟು ಅಂತ. ಮತ್ತೆ ಇದೆಲ್ಲ ಸಹ ಬೇಕರಿ ಐಟಮ್ಸ್. ಮತ್ತೆ ಇಲ್ಲಿ ಕಾಟನ್ ಸಾರೀಸ್ ಕೂಡ ಸೇಲ್ ಮಾಡ್ತಾ ಇದ್ರು, ಹ್ಯಾಂಡ್ಲೂಮ್ ಸಾರೀಸ್ ಎಲ್ಲ. ಹಲ್ವಾದ ರಾಶಿ ನೋಡಿ ಎಷ್ಟು ಬಗೆಯದುಂಟು ಅಂತ.
ಮತ್ತೆ ಉಪ್ಪಿನಕಾಯಿ ರಾಶಿ ಕೂಡ ಉಂಟು ಅವತ್ತು ಬಂಟ್ವಾಳ ಉತ್ಸವದಲ್ಲಿದ್ದ ಹಾಗೆ. ಇದಾದ್ಮೇಲೆ ನಾವು ನೋಡ್ಲಿಕ್ಕೆ ಬಂದದ್ದು ಮರ್ಮೇಡ್ ಶೋ, ಅಂದ್ರೆ ಮತ್ಸ್ಯಕನ್ಯೆ ಶೋ. ಇದಕ್ಕೆ ಎಂಟ್ರಿ ಫೀಸ್ ಬಂದು 100 ರುಪೀಸ್. ಇದು ನೋಡ್ಲಿಕ್ಕೆ ನನಗೆ ಸಹ ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ನೋಡ್ತಾ ಇರೋದು ಹೀಗೆ. ತುಂಬಾ ಜನ ವಿಡಿಯೋಸ್ ಮಾಡ್ತಾ ಇದ್ರು, ಅದ್ರಲ್ಲಿ ನಾನು ಕೂಡ ಒಬ್ಳು. ಸ್ವಲ್ಪ ಕ್ಲಿಪ್ಸ್ ಎಲ್ಲ ತಗೊಂಡಿದ್ದೇನೆ, ಹಾಕಿದ್ದೇನೆ ನೋಡಿ. ಸ್ವಲ್ಪ ಹೊತ್ತು ಇಲ್ಲಿ ನೋಡಿ ಆಮೇಲೆ ಇಲ್ಲಿಂದ ಹೊರಟದ್ದು. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow. ಮತ್ತೆ ಇಲ್ಲಿ ಮಣ್ಣಿನ ಪಾತ್ರೆ ಕೂಡ ತುಂಬಾ ಸೇಲ್ ಮಾಡ್ತಾ ಇದ್ರು ಆಯ್ತಾ. ಅಂದ್ರೆ ಮಣ್ಣಿನ ಪಾತ್ರೆ, ಥರ್ಮಸ್, ಗ್ಲಾಸ್, ಸ್ಪೂನ್ ಎಲ್ಲ ಸಹ ಇಲ್ಲಿ ಸೇಲ್ ಮಾಡ್ತಾ ಇದ್ರು. ಇದು ಕೂಡ ಒಳ್ಳೆ ಕಾನ್ಸೆಪ್ಟ್ ನೋಡಿ. ಈಗ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಎಷ್ಟು ಚಂದ ಕಾಣ್ತಾ ಉಂಟಲ್ವಾ. ಎಲ್ಲ ಸಹ ನೋಡಿ ಆಯ್ತು. ಈಗ ಇದೊಂದು ಪ್ಲೇಸ್ ಬಾಕಿ ಆಗಿದೆ, ಇನ್ನು ಇದನ್ನು ಸಹ ನೋಡಿ ಬರುವ. ಇದು ಎಂತ ಕಾನ್ಸೆಪ್ಟ್ ಗೊತ್ತುಂಟಾ? ಅರಣ್ಯ ಸಂರಕ್ಷಣೆಯದ್ದು. ಬಾರಿ ಚಂದ ಮಾಡಿದ್ದಾರೆ ಆಯ್ತಾ, ಹಾಗೆ ನನಗೆ ತುಂಬಾ ಇಷ್ಟ ಆಯ್ತು. ಮರಗಳ ನಡುವಲ್ಲಿ ದಾರಿ ಮಾಡಿದ್ದಾರೆ, ಹೋಗ್ಲಿಕ್ಕೆ ಒಂಥರ ಖುಷಿ ಆಗ್ತದೆ. ಮತ್ತೆ ಇವರ ಕ್ರಿಯೇಟಿವಿಟಿ ಕೂಡ ಒಳ್ಳೇದುಂಟಲ್ವಾ. ಇಲ್ಲಿ ಮೇಲಿಂದ ಹೋಗಿ ಮತ್ತೆ ಬೇರೆ ದಾರಿಯಿಂದ ಹೊರಗೆ ಹೋಗ್ಲಿಕ್ಕೆ. ಓ ಮೇಲೆ ನೋಡಿ ಯಾರು ಕೂತದ್ದು ಅಂತ. ಇಲ್ಲಿಯ ಪ್ಲೇಸ್ ಅನ್ನು ನಾನು ಜಸ್ಟ್ ತೋರಿಸ್ತಾ ಹೋಗ್ತೇನೆ ನಿಮಗೆ. ಮತ್ತೆ ಇಲ್ಲಿ ಉಂಟಲ್ಲ, ಇದ್ರ ಒಳಗೆ ಗುಹೆ ನಿರ್ಮಾಣ ಮಾಡಿದ್ದಾರೆ, ಈ ಗುಹೆಯಿಂದ ಹೊರಗೆ ಹೋಗ್ಲಿಕ್ಕೆ. ಪರಿಸರ, ಗಿಡ ಮರಗಳನ್ನೇ ತನ್ನ ಮಕ್ಕಳಾಗಿ ಆರೈಕೆ ಮಾಡಿರುವಂತಹ ಸಾಲು ಮರದ ತಿಮ್ಮಕ್ಕನವರ ಚಿತ್ರಣ ಕೂಡ ಇಲ್ಲಿ ಮಾಡಿದ್ದಾರೆ. ಮತ್ತೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಅದಾದ್ಮೇಲೆ ಇಲ್ಲಿ ಜಾನುವಾರುಗಳು, ಹೊಲ ಗದ್ದೆಗಳ ಚಿತ್ರಣ ಕೂಡ ಉಂಟು. ಇಲ್ಲಿ ಬುಡಕಟ್ಟು ಜನಾಂಗದವರ ಚಿತ್ರಣ ಕೂಡ ಮಾಡಿದ್ದಾರೆ. ಎಷ್ಟು ದೊಡ್ಡ ಆಮೆ ನೋಡಿ. ಅರಣ್ಯ ಸಂರಕ್ಷಣೆಯ ಕಾನ್ಸೆಪ್ಟ್ ಎಲ್ಲ ನೋಡಿ ಆದ್ಮೇಲೆ ನಾವಿನ್ನು ಹೊರಗೆ ಬಂದದ್ದು. ನೈಟ್ ಆಗ್ತಾ ಬಂತು ನೋಡಿ, ಈಗ ಲೈಟಿಂಗ್ಸ್ ಎಲ್ಲ ಹಾಕಿ ಎಷ್ಟು ಚಂದ ಕಾಣ್ತಾ ಉಂಟು ಅಂತ. ಓಕೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಸಿಗ್ತೇನೆ ಹೊಸ ವಿಡಿಯೋದಲ್ಲಿ. ಟಾಟಾ, ಬಾಯ್.